ನಾನು ಆಚೆ ಬಂದಿದ ತಕ್ಷಣ ನಮ್ಮ ತಂದೆಯವರು ಎಲಿಮಿನೇಷನ್ನ ನೋಡಿದಾಗ ತುಂಬ ಸ್ಟ್ರಾಂಗ್ ಪರ್ಸನ್ ನಮ್ಮ ತಂದೆಯವರು. ಸೊ ಅವ್ರ ಕಣ್ಣಲ್ಲಿ ನೀರು ಬಂತು. ಅವ್ರ ಕಣ್ಣಲ್ಲಿ ನೀರು ನೋಡಿಬಿಟ್ಟು ನನಗೂ ಒಂಥರ, ಆಮೇಲೆ ಎಲ್ಲೋ ಒಂದು ಕಡೆ ಅವ್ರಿಗೆ ಮಗ ಅನ್ನೋದು ಒಂದು ಹೆಮ್ಮೆ ನಾನು ಕಾಣಿಸ್ತು. ಆಮೇಲೆ ಅವ್ರು ಮಾತಾಡಿದ ರೀತಿ ನನ್ನ ಜೊತೆ. ನಾನು ಆ್ಯಕ್ಚುಲಿ ನೆಕ್ಸ್ಟ್ ಕ್ವಶನ್ ಅದೇ ಇತ್ತು, ನಿಮ್ಮ ತಂದೆಯವ್ರು ಏನು ಹೇಳಿದ್ರು ಅಂತ. ಯಾಕಂದರೆ ಮನೆ ಒಳಗಡೆ ಇದ್ದಾಗ ನೀವು ಒಂದು 2-3 ಸತಿ ಹೇಳ್ತೀರಿ ಅಪ್ಪ ಅಮ್ಮ ನೋಡ್ತಿರ್ತಾರೆ, ಏನು ಅನ್ಕೊಂತಾರ ಅಂತ. ಸೊ ಅವ್ರು ಏನು ಅನ್ಕೊಂಡಿದ್ರು ಅದನ್ನೆಲ್ಲ ನೋಡಿ? ಇಲ್ಲ, ಏನೂ ಅನ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ನನಗೆ ಭಯ ಆಯಿತು, ಏನು ಆಚೆ ಕಡೆ ಯಾವ ಥರ ಪೋಟ್ರೆ ಆಗ್ತಾಯಿದೆ. ಬಟ್ ನಾನು ಬಂದಾಗ ನೋಡಿದಾಗ, ಐ ಥಿಂಕ್ ಇವತ್ತು ಬೆಳಗ್ಗೆ ನೆನ್ನೆ ನೈಟು ನಾನು ನೋಡ್ತಾ ಇರೋದು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮು ರೆಸ್ಪಾನ್ಸ್ಗಳು ನೋಡುವಾಗ ತುಂಬ ಖುಷಿ ಆಗ್ತಾಯಿದೆ. ಜನ ಈ ಥರ ನಂಗೆ ಒಂದು ಪ್ರೀತಿ ಕೊಟ್ಟಿದ್ದಾರೆ, ಈ ಥರ ನನ್ನ ಮೇಲೆ ಒಂದು ಅಭಿಮಾನ ಇಟ್ಕೊಂಡಿದ್ದಾರೆ ಅಂದರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಪ್ರತಿಯೊಬ್ಬರಿಗೂ ತುಂಬ ತುಂಬ ಥ್ಯಾಂಕ್ಸ್, ಯಾರ್ಯಾರು ವೋಟ್ ಮಾಡಿದ್ದೀರಾ. ಪ್ಲಸ್ ಈ ಥರ ನನ್ನ ಮೇಲೆ ಒಂದು ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀರಾ ಅಂದರೆ ತುಂಬ ಥ್ಯಾಂಕ್ಸ್. ಆಮೇಲೆ ನಮ್ಮ ತಂದೆಯವರು, ನಮ್ಮ ತಾಯಿ, ನನ್ನ ಕೆಲವು ಸರಿ ಏನಾದರೂ ಒಂದು ಆದಾಗ, ಒಂದು ಇನ್ಸಿಡೆಂಟ್ ಆದಾಗ ನನ್ನ ತಂದೆಯವ್ರು ಏನು ಅನ್ಕೊತಾರೋ ಏನಾಗುತ್ತೋ ಅಂತ ನಾನು ಅಂತಿದ್ದೆ. ಬಟ್ ಸುದೀಪ್ ಸರ್ ಅದನ್ನು ಕರೆಕ್ಟ್ ಮಾಡಿದ್ರು. ನಿಮ್ಮ ತಂದೆಯವ್ರಿಗೆ ತುಂಬ ಬುದ್ಧಿ ಇದೆ, ನಾಲೆಜ್ ಇದೆ, ಅವ್ರು ಏನು ಅನ್ಕೊತಾರೋ ಅಂತ ನೀವು ಅನ್ಕೊಂಬೇಡಿ. ಅವ್ರಿಗೆ ತುಂಬ ಚೆನ್ನಾಗಿ ಜಡ್ಜ್ ಮಾಡೋ ಕ್ಯಾರೆಕ್ಟರ್ ಇದೆ ನಮ್ಮ ತಂದೆಯವರಿಗೆ. ಬಟ್ ನಮ್ಮ ತಂದೆಯವ್ರು ನಾವು ಬಂದಿದ ತಕ್ಷಣ ನಮ್ಮ ತಂದೆ ತಾಯಿ, ನಮ್ಮ ಅಕ್ಕ ಬಾವ, ರಿಯಾ ನಮ್ಮ ಅಕ್ಕನ ಮಗಳು, ಅವರೆಲ್ಲ ರಿಸೀವ್ ಮಾಡಿ ನೋಡಿ ತುಂಬ ಒಳ್ಳೆ ಸೆಲೆಬ್ರೇಷನ್. ನಿಜವಾಗ್ಲೂ ಒಂದು ಟಾಪ್ 5 ಇಲ್ಲ ವಿನ್ನರ್ ಲೆವೆಲಿಗೆ ಹೋಗಿದ್ದೀನಿ ಅಂತ ಒಂದು ಫೀಲಿಂಗ್ ಕೊಟ್ಟರು. ಸೊ ಐ ವೆರಿ ಹ್ಯಾಪಿ. ಆಮೇಲೆ ನಮ್ಮ ತಂದೆಯವ್ರು ಕೆಲವು ಮಾತುಗಳು ಹೇಳಿದ್ರು ನನಗೆ, ಜನರ ಮನಸ್ಸನ್ನು ಗೆದ್ದಿದ್ಯಾ. ಸುಮಾರು ಜನ ಅವರಿಗೂ ಫೋನ್ ಮಾಡಿದ್ದಾರೆ, ಅಭಿಮಾನಿಗಳಾಗಿರ್ಬೋದು, ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಫೋನ್ ಮಾಡಿದ್ದಾರೆ, ಮಾತಾಡಿದ್ದಾರೆ. ಏನು ಬೇಜಾರು ಮಾಡ್ಕೊಬೇಡಿ, ನಿಮ್ಮ ಮಗನ ವ್ಯಕ್ತಿತ್ವ ಆಚೆ ಕಡೆ ಹೆಂಗಿದೆಯೋ ಅದೇ ಥರ ಇದ್ದಾನೆ ಒಳಗಡೆ, ಅದೇ ನಮಗೆ ಖುಷಿಯಾಗಿದ್ದು. ಒಬ್ಬ ಹೀರೋ ಹಿಂಗೂ ಇರ್ಬೋದಾ, ಒಬ್ಬ ಸೆಲೆಬ್ರಿಟಿಯಾಗಿ ಒಂದು ಹೀರೋ ಆಗಿ ಹಿಂಗೂ ಇರ್ಬೋದಾ ಅನ್ನೋದು ಒಂದು ಎಕ್ಸಾಂಪಲ್ ಸೆಟ್ ಮಾಡಿದ್ರಂತ. ಸೊ ತುಂಬ ದೊಡ್ಡ ಮಾತು, ತುಂಬ ದೊಡ್ಡ ಲೈನ್ ನನಗೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಆ ರೆಸ್ಪಾನ್ಸ್ ನೋಡಿ. ಬಹುಶಃ ನೀವು ಇಷ್ಟು ಹಂಬಲ್ ಆಗಿರೋ ಹೊತ್ತಿಗೆ ಜನಗಳಿಗೆ ಅಷ್ಟು ಇಷ್ಟ ಆಗಿದ್ದು ಅನ್ಸುತ್ತೆ. ಯಾಕಂದರೆ ನೀವು ಮಾತಲ್ಲೇ ಗೊತ್ತಾಗತ್ತದು. ಇವಾಗ ನೀವು ಎದುರುಗಡೆ ಮಾತಾಡ್ತಿದ್ರೆ ನನಗೆ ಹೆಂಗಂದರೆ ಬಿಗ್ ಬಾಸ್ ಮನೆ ಒಳಗಡೆ ಬಂದು ನಿಮ್ಮ ಜೊತೆ ಮಾತಾಡೋ ಥರ ಫೀಲ್ ಆಗ್ತಿದೆ. ಬಿಕಾಸ್ ನೀವು ಅಲ್ಲಿ ಹೆಂಗೆ ಮಾತಾಡ್ತಿದ್ರು ಇಲ್ಲೂ ಕೂಡ ಹಾಗೆ ಮಾತಾಡ್ತಾ ಇದ್ದೀರಿ.